ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಹಲ್ಗಾಮಲ್ಲಿ ನಡೆದ ದಾಳಿಗೆ ಭಾರತ ಪ್ರತೀಕಾರ ಹೇಳುತ್ತೆ ಅನ್ನೋ ಭಯ ಮತ್ತು ಆ ಭಯದಲ್ಲಿ ಪಾಕಿಸ್ತಾನ ಮಾಡ್ಕೊಳ್ತಾ ಇರೋ ಎಡವಟ್ಟುಗಳನ್ನು ನೋಡ್ತಾ ಇದ್ರೆ ಅದು ಅಷ್ಟೊಂದು ಮೂರ್ಖ ಸಂತತಿನ ಅಂತ ಅಚ್ಚರಿ ಮೂಡದೇ ಇರೋದಿಲ್ಲ. ಮೊನ್ನೆ ಪಾಕಿಸ್ತಾನದಲ್ಲಿ ಯಾವನೋ ಮೀಸೆ ಇಲ್ಲದೆ ಗಡ್ಡ ಬಿಟ್ಕೊಂಡಿದ್ದ ಮಿನಿಸ್ಟ್ರು ನಾವು ಭಾರತದ ವಿಮಾನಗಳ ಹಾರಾಟವನ್ನು ಬಂದ್ ಮಾಡಿದೀವಿ, ಭಾರತಕ್ಕೆ ಇದರಿಂದ ಎಷ್ಟು ನಷ್ಟ ಉಂಟಾಗುತ್ತೆ ಗೊತ್ತಾ ಅಂತ ಅರ್ಧರಾತ್ರಿ ಮೀಡಿಯಾದವ್ರನ್ನ ಕರೆಸ್ಕೊಂಡು ಕನ್ವರಿಸ್ತಾ ಇದ್ದ. ಗೆಳೆಯರೆ, ಈ ಏರ್ ಸ್ಪೇಸ್ ಅನ್ನೋದಿದೆ ನೋಡಿ, ಇದನ್ನು ಬ್ಯಾನ್ ಮಾಡಿದ್ರೆ ಅಲ್ಲಿ ಓಡಾಡೋ ವಿಮಾನಗಳಿಗೆ ಮಾತ್ರ ನಷ್ಟ ಉಂಟಾಗೋದಿಲ್ಲ, ಆ ವಿಮಾನಗಳು ಓಡಾಡೋದಿಕ್ಕೆ ಅಂತ ಆ ದೇಶಕ್ಕೊಂದಷ್ಟು ಹಣನೂ ಕೊಡುತ್ತವೆ ನೋಡಿ, ಆ ಆದಾಯ ನಿಂತು ಹೋಗುತ್ತೆ. ಮೊದಲೇ ಬಡ್ಡಿ ಮಕ್ಕಳಿಗೆ ತಿನ್ನಕ್ಕಿಲ್ಲ, ಇನ್ನು ವಿಮಾನಗಳು ಆಕಾಶದಲ್ಲಿ ಹಾರಾಡಿದ್ರೆ ಅದರಿಂದ ಒಂದಷ್ಟು ಹಣನಾದರೂ ಬರ್ತಾ ಇತ್ತು, ಈಗ ಅದನ್ನೂ ಕಳ್ಕೊಂಡ್ರು ಅಷ್ಟೇ. ಆದ್ರೆ ಅವರು ಹೇಳೋದು ಭಾರತಕ್ಕೆ ನಷ್ಟ ಉಂಟಾಗತ್ತೆ ಅಂತ. ಗೆಳೆಯರೆ, ಭಾರತದ ಎಲ್ಲ ವಿಮಾನಗಳು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸೋದಿಲ್ಲ. ಉತ್ತರ ಭಾರತದಿಂದ ಅಮೆರಿಕಾಗೆ, ದಕ್ಷಿಣ ಅಮೆರಿಕಾಗೆ, ಯುರೋಪ್ಗೆ ಹೋಗೋ ವಿಮಾನಗಳು ಪಾಕಿಸ್ತಾನದ ಏರ್ ಸ್ಪೇಸ್ ನ ಬಳಕೆ ಮಾಡ್ತಾ ಇದ್ವು. ಆದ್ರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೌದಿಯಲ್ಲಿದ್ರು. ಅವರಲ್ಲಿಂದ ವಾಪಸ್ಸು ಬರುವಾಗ ಅವರ ವಿಮಾನ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನು ಬಳಸಲಿಲ್ಲ. ಆಗಿನ್ನು ಪಾಕಿಸ್ತಾನ ಏರ್ ಸ್ಪೇಸ್ ಬಗ್ಗೆ ತನ್ನ ನಿರ್ಧಾರವನ್ನು ಪ್ರಕಟಿಸಿರಲಿಲ್ಲ. ಆದರೂ ಭಾರತದ ಪ್ರಧಾನಿ ಬಂದಿದ್ದು ಗುಜರಾತ್ ಮಾರ್ಗವಾಗಿ, ಅಲ್ಲಿ ಪಾಕಿಸ್ತಾನಿ ಏರ್ ಸ್ಪೇಸ್ ನ ಬಳಕೆ ಆಗಲೇ ಇಲ್ಲ. ಅಂದ್ರೆ ಈ ಪಾಕಿಗಳು ಹೇಳೋದಕ್ಕೆ ಮೊದಲೇ ಭಾರತ ಅವರ ಏರ್ ಸ್ಪೇಸ್ ಅನ್ನ ಬಳಸಬಾರದು ಅಂತ ನಿರ್ಧಾರ ಮಾಡಿತ್ತು. ಹಾಗೆ ಈಗ ಭಾರತ ಕೂಡ ಪಾಕಿಸ್ತಾನಿ ವಿಮಾನಗಳು ಭಾರತದ ಮೇಲೆ ಹಾರಬಾರದು ಅಂತ ಆದೇಶ ಹೊರಡಿಸಿದೆ. ಚೈನಾಗೆ ಹಾಗೂ ಇನ್ನಿತರ ಪೂರ್ವ ದೇಶಗಳಿಗೆ ಹೋಗೋ ಪಾಕಿಸ್ತಾನದ ವಿಮಾನಗಳು ಈಗ ಕೊಂಕಣ ಸುತ್ತಕೊಂಡು ಮೈಲಾರ್ಗ್ ಹೋದಂಗೆ ಸುತ್ತಾಕೊಂಡು ಹೋಗಬೇಕು. ಅಲ್ಲಿ ಈಗಾಗಲೇ ಇಂಧನದ ಕೊರತೆ ಇದೆ. ಅದರ ಜೊತೆಗೆ ಈಗ ವಿಮಾನಗಳ ಪ್ರಯಾಣದ ದರ ಕೂಡ ಹೆಚ್ಚಾಗುತ್ತೆ. ಇದರ ಜೊತೆಗೆ ಭಾರತ ತನ್ನ ಸರಕುಗಳು ದುಬೈ ಮೂಲಕ ಕೂಡ ಪಾಕಿಸ್ತಾನವನ್ನ ತಲುಪದ ಹಾಗೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಟ್ರೇಡ್ ಅಂಡ್ ಕಾಮರ್ಸ್ ಇಲಾಖೆ ಭಾರತದ ಔಷಧಗಳು ಹಾಗೂ ಇನ್ನಿತರ ಸರಕುಗಳು ದುಬೈ ಮಾರ್ಗವಾಗಿ ಪಾಕಿಸ್ತಾನಕ್ಕೆ ಹೇಗೆ ಹೋಗುತ್ತವೆ, ಎಷ್ಟು ಹೋಗುತ್ತವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತರಿಸ್ಕೊಳ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಭಾರತದಿಂದ ಏನೇನು ಹೋಗದ ಹಾಗೆ ನೋಡ್ಕೋಬೇಕು ಮತ್ತು ಆ ದೇಶವನ್ನು ಸಂಪೂರ್ಣವಾಗಿ ಕಟ್ ಹಾಕಿಬಿಡಬೇಕು ಅಂತ ಭಾರತ ನಿರ್ಧಾರವನ್ನು ಮಾಡಿದೆ. ಹೀಗೆ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ, ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯದಲ್ಲಿ ನಾನಾ ರೀತಿಯಲ್ಲಿ ಪಾಕಿಸ್ತಾನವನ್ನ ಭಾರತ ಹೆಡೆಮುರಿ ಕಟ್ತಾ ಇದ್ರೆ, ಪಾಕಿಸ್ತಾನ ಮಾತ್ರ ಭಾರತ ಈ ಬಾರಿ ಎಲ್ಲಿಂದ ದಾಳಿ ಮಾಡುತ್ತೆ, ಆಕಾಶದಿಂದಾನ, ಭೂಮಿಯಿಂದಾನ ಅಥವಾ ಸಮುದ್ರದ ಮೂಲಕನ ಅನ್ನೋ ಗೊಂದಲಕ್ಕೆ ಬಿದ್ದು ದಾಳಿ ಎಲ್ಲಿಂದ ಆಗಬಹುದು ಅನ್ನೋ ಬಗ್ಗೆ ತಾನೇ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದೆ. ಗೆಳೆಯರೆ, ಈ ಹಿಂದೆ ಕೂಡ ಭಾರತ ಸಾಕಷ್ಟು ಬಾರಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದೆ. ಯುದ್ಧಗಳ ಸಮಯದಲ್ಲಿ ಪಾಕಿಸ್ತಾನದ ಪ್ರಮುಖ ಬಂದರನ್ನ ಭಾರತ ನಾಶ ಮಾಡಿದೆ. ಅಂದ್ರೆ ನೌಕಾದಾಳಿಯನ್ನು ಕೂಡ ಪಾಕಿಸ್ತಾನದ ಮೇಲೆ ಮಾಡಿದೆ. ಹಾಗೆ ಲಾಹೋರ್ಗಿನ 10 ಕಿಲೋಮೀಟರ್ ಇದೆ ಅನ್ನೋವರೆಗಿನ ಭೂಪ್ರದೇಶವನ್ನ ಭಾರತ ವಾಯುದಾಳಿಗಳ ಮೂಲಕ ವಶಪಡಿಸಿಕೊಂಡಿದೆ. ಇನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಬಂದಾಗ ಉರಿ ದಾಳಿ ನಡೆದ ಸಂದರ್ಭದಲ್ಲಿ ಆಕ್ರಮಿತ ಕಾಶ್ಮೀರದ ಒಳಕ್ಕೆ ನುಗ್ಗಿ ಅಲ್ಲಿದ್ದ ಉಗ್ರರ ನೆಲೆಗಳ ಮೇಲೆ ಬಾಂಬಿಂಗ್ ಮಾಡಿದೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರ ಹೇಳುವಾಗ ಪಾಕಿಸ್ತಾನದ ಖೈಬರ್ ಪ್ರಾಂತ್ಯದಲ್ಲಿನ ಬಾಲಾಕೋಟ್ ವರೆಗೆ ಭಾರತೀಯ ವಿಮಾನಗಳು ಹೋಗಿವೆ, ಅಲ್ಲಿ ವೈಮಾನಿಕ ದಾಳಿ ನಡೆದಿದೆ. ಸೊ ಇಲ್ಲಿ ಕಮಾಂಡೋ ಆಪರೇಷನ್ ಆಗಿದೆ, ವಾಯುಪಡೆಯ ದಾಳಿಗಳೂ ಆಗಿವೆ, ಇನ್ನು ಉಳಿದಿರೋದು ನೌಕಾಪಡೆ ಮಾತ್ರ. ಅವರು ಈ ಬಾರಿ ಬಂದು ಬಡಿದು ಹೋಗುತ್ತಾರೆ ಅನ್ನೋದು ಪಾಕಿಸ್ತಾನದ ಭಯ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಹಾಗೂ ಒಂದಷ್ಟು ಮಾಧ್ಯಮಗಳು ಕೂಡ ಇದೇ ವರದಿಗಳನ್ನು ಬರೀತಾ ಇರೋದು. ಪಾಕಿಸ್ತಾನಕ್ಕೆ ಕೂಡ ನಿಜ ಇರಬೇಕು, ಈ ಬಾರಿ ಬರೋದು ನೌಕಾಪಡೆಗಳೇ ಇರಬೇಕು, ಈ ಬಾರಿ ಬಂದು ಅವರು ಬಡಿದು ಹೋಗ್ತಾರೆ ಅನ್ನೋ ಭಯ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇವೆ. ಗೆಳೆಯರೆ, ನೌಕಾಪಡೆಗಳು ದಾಳಿ ಮಾಡಿದ್ರೆ ಕರಾಚಿಯ ಬಂದರು ಉಡಿಸಾಗುತ್ತೆ. ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನದ ಸಮುದ್ರ ವ್ಯಾಪಾರ ಚೇತರಿಸಿಕೊಳ್ಳೋದಕ್ಕೆ ಸಾಕಷ್ಟು ದಿನಗಳು ಬೇಕಾಗಬಹುದು. ಸೊ ಪಾಕಿಸ್ತಾನ ಆತಂಕಕ್ಕೀಡಾಗ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ಭಾರತದ ಕೈಲಿ ಒದೆ ತಿಂದು ತಿಂದು ಅಭ್ಯಾಸ ಕೂಡ ಆಗೋಗಿದೆ. ಯುದ್ಧಗಳ ವಿಷಯ ಬಿಡಿ, ಸರ್ಜಿಕಲ್ ಸ್ಟ್ರೈಕ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ ಪಾಕಿಸ್ತಾನಕ್ಕೆ ಬೆಚ್ಚಿ ಬೀಳೋ ಹೊಡೆತ ಬಿದ್ದಿದ್ದು ಮತ್ತು ಭಾರತ ಹಿಂಗೂ ಮಾಡುತ್ತಾ ಅನ್ನೋ ಶಾಕ್ ಉಂಟಾಗಿದ್ದು 2016ರಲ್ಲಿ. ನಿಮಗೆ ಗೊತ್ತಿದೆ ಅಲ್ವಾ, 2016 ಸೆಪ್ಟೆಂಬರ್ 18ನೇ ತಾರೀಕು ಬೆಳಗಿನ ಜಾವ 5:30 ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ನ 4 ಉಗ್ರರು ಉಡಿಯಲ್ಲಿನ 12 ಇನ್ಫೆಂಟ್ರಿ ಬ್ರಿಗೇಡ್ನ ಮುಖ್ಯ ಕಚೇರಿಗೆ ನುಗ್ಗುತ್ತಾರೆ. 3 ನಿಮಿಷಗಳಲ್ಲಿ 17 ಹ್ಯಾಂಡ್ ಗ್ರೆನೇಡ್ಗಳನ್ನು ಎಸೆಯುತ್ತಾರೆ. ಅಲ್ಲೊಂದು ಗೊಂದಲ ಸೃಷ್ಟಿಯಾಗುತ್ತೆ. ಆರ್ಮಿ ಕ್ಯಾಂಪಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಸಾಕಷ್ಟು ಸಾವು ನೋವಿಗೆ ಕೂಡ ಅದು ಕಾರಣ ಆಗುತ್ತೆ. ತಕ್ಷಣ ಎಚ್ಚೆತ್ತ ನಮ್ಮ ಸೈನಿಕರು ಆ 4 ಉಗ್ರರನ್ನ ಹೊಡೆದುಕೊಳ್ತಾರೆ. ಆದರೆ ಆ ದಾಳಿಯಲ್ಲಿ ಭಾರತೀಯ ಸೇನೆಯ 19 ಮಂದಿ ವೀರ ಯೋಧರನ್ನ ನಾವು ಕಳ್ಕೋಬೇಕಾಗಿ ಬಂತು ಮತ್ತು 30 ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು.
ಆ ದಾಳಿಗೂ ಮೊದಲು ಇದೇ ಜೈಷ್ ಪಂಜಾಬ್ನ ಗುರುದಾಸ್ಪುರದಲ್ಲಿನ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿತು. ಪಠಾಣ್ಕೋಟ್ ಅಲ್ಲಿನ ಏರ್ ಬೇಸ್ ಮೇಲೆ ಕೂಡ ಒಂದು ದಾಳಿಯನ್ನು ಮಾಡಿತ್ತು. ಆಕ್ರಮಿತ ಕಾಶ್ಮೀರದಿಂದ ಈ ದಾಳಿಗಳು ಆರ್ಗನೈಸ್ ಆಗ್ತಾ ಇದ್ವು. ಅಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ISI ಜೈಷ್ಗಾಗಿ ಒಂದು ದೊಡ್ಡ ತರಬೇತಿ ಶಿಬಿರವನ್ನ ಏರ್ಪಾಟು ಮಾಡಿತ್ತು. ಸೊ ಜೈಷ್ಗೆ ಮತ್ತು ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಬೇಕು, ಭಾರತೀಯ ಯೋಧರ ಈ ಹತ್ಯೆಗಳಿಗೆ ಪ್ರತೀಕಾರ ಹೇಳಬೇಕು ಅಂತ ಸೇನೆ ನಿರ್ಧಾರವನ್ನು ಮಾಡಿತು. ಅದಕ್ಕೆ ಆಡಳಿತದ ಅನುಮತಿ ಕೂಡ ಸಿಕ್ತು. ಈ ಉಡಿ ದಾಳಿ ನಡೆದ 11 ದಿನಗಳ ನಂತರ ಭಾರತೀಯ ಪಡೆಗಳು LOCಯನ್ನು ದಾಟಿದ್ವು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಉಗ್ರರ ತರಬೇತಿ ಶಿಬಿರ, ಲಾಂಚ್ ಪ್ಯಾಡು ಇತ್ತು. ಅದನ್ನು ಸುತ್ತುವರೆದ ಭಾರತೀಯ ಯೋಧರು ಅಲ್ಲಿ ಉಗ್ರರನ್ನ ಹುಡುಕಿ ಹೊಡೆದು ಹಾಕಿದ್ರು. ಆ ದಾಳಿಯಲ್ಲಿ ಸುಮಾರು 70 ಮಂದಿ ಜೈಷ್ ಉಗ್ರರು ಸಾವಿಗೀಡಾದರು ಅಂತ ಹೇಳಲಾಗುತ್ತೆ. ಹೀಗೊಂದು ದಾಳಿ ಮಾಡಿ ಉಗ್ರರನ್ನ ಸಂಹರಿಸಿ ಈ ವಿಷಯ ಪಾಕಿಸ್ತಾನದ ಸೇನೆಗೆ ಗೊತ್ತಾಗೋ ಮೊದಲೇ ಭಾರತೀಯ ಯೋಧರ ತಂಡ LOCಯನ್ನು ದಾಟಿ ಹೊರಬಂದುಬಿಡ್ತು. ಮರುದಿನ ಇದು ಜಗತ್ತಿಗೆ ಗೊತ್ತಾದಾಗ ಭಾರತೀಯ ಪಡೆಗಳು ಏನು ಬೇಕಾದರೂ ಮಾಡತ್ವೆ, ಎಲ್ಲಿ ಬೇಕಾದರೂ ನುಗ್ಗುತ್ತವೆ ಅನ್ನೋ ವಿಶ್ವಾಸ ಭಾರತೀಯರಿಗೆ ಮತ್ತು ಜಗತ್ತಿಗೆ ಮೂಡ್ತಾ ಇದ್ರೆ, ಮತ್ತೊಂದು ಕಡೆ ಒಪ್ಪಂದಗಳನ್ನು ಗೌರವಿಸುವ, ಧರ್ಮಯುದ್ಧವನ್ನು ಮಾತ್ರ ಮಾಡುವ ಭಾರತ ಕೂಡ ಗಡಿ ದಾಟಿ ಬಂದು ಹೊಡೆದು ಹೋಗುತ್ತೆ ಅನ್ನೋ ಶಾಕಲ್ಲಿ ಪಾಕಿಸ್ತಾನ ಇತ್ತು. ಈ ಹೊಡೆತ ಎಷ್ಟು ಜೋರಾಗಿ ಬಿದ್ದಿತ್ತು ಅಂದರೆ ಅದಾದ ಸುಮಾರು 3 ವರ್ಷಗಳ ಕಾಲ ಉಗ್ರರು ಬಾಲ ಬಿಚ್ಚೋದಕ್ಕೆ ಹೋಗಲಿಲ್ಲ. ಆದರೆ 2019ರಲ್ಲಿ ಭಾರತ ಸಾರ್ವತ್ರಿಕ ಚುನಾವಣೆಗಳ ಮೂಡಲಿತ್ತು. ಆ ಸಂದರ್ಭದಲ್ಲಿ ಜೈಷ್ ಹಾಗೂ ಲಷ್ಕರ್ ಸಂಘಟನೆಗಳು ಒಟ್ಟಾಗಿ ಒಂದು ಫಿದಾಯಿನ್ ದಾಳಿಯನ್ನ ಭಾರತದಲ್ಲಿ ಮಾಡಿದ್ವು. ಪುಲ್ವಾಮಾ ಬಳಿ ಹೋಗ್ತಾ ಇದ್ದ CRPFನ ಬಸ್ಗೆ ಸ್ಫೋಟಕಗಳು ತುಂಬಿದ್ದ ಕಾರನ್ನು ಗುದ್ದಿಸೋದರ ಮೂಲಕ 40 ಸೈನಿಕರನ್ನ ಬಲಿ ಪಡೆಯಲಾಯಿತು. ಮಧ್ಯಾಹ್ನ ಸುಮಾರು 3 ಗಂಟೆ 15 ನಿಮಿಷಕ್ಕೆ ನಡೆದ ಈ ದಾಳಿ ಕಾಶ್ಮೀರದ ಇತಿಹಾಸದಲ್ಲೇ ನಡೆದ ಅತ್ಯಂತ ಭಯಾನಕ ದಾಳಿಯನ್ನು ಕುಖ್ಯಾತಿಗೆ ಕಾರಣ ಆಯಿತು. ಆದಿಲ್ ಅಹ್ಮದ್ ದಾರ್ ಅನ್ನೋ ಕಾಶ್ಮೀರಿ ಯುವಕನನ್ನ ಆ ಭಯಾನಕ ಕೃತ್ಯಕ್ಕೆ ಉಗ್ರ ಸಂಘಟನೆಗಳು ಬಳಸಿಕೊಂಡಿದ್ವು. ಆ ನಂತರ ಆ ದಾಳಿಯನ್ನ ನಾವೇ ಮಾಡಿದ್ದು ಅಂತ ಜೈಷ್ ಇ ಮೊಹಮ್ಮದ್ ಹೇಳ್ಕೊಳ್ತು. ಇದರಲ್ಲಿ ISIನ ಕೈವಾಡ ಇದೆ ಅನ್ನೋದು ಗೌಪ್ಯ ವಿಷಯ ಏನಾಗಿರಲಿಲ್ಲ. ಆದರೆ ಆ ದಾಳಿಯ ದೃಶ್ಯಗಳು ಭಾರತೀಯ ಯೋಧರ ರಕ್ತ ಕುದಿಯೋ ಹಾಗೆ ಮಾಡಿದ್ವು. ಅಲ್ಲೊಂದು ಬಲವಾದ ಪ್ರತೀಕಾರ ಹೇಳದೇ ಇದ್ರೆ ಆ ಮೋಸದ ದಾಳಿಯಲ್ಲಿ ಬಲಿಯಾದ ವೀರರ ಆತ್ಮಗಳಿಗೆ ಶಾಂತಿ ತಾನೇ ಹೇಗೆ ಸಿಗಬೇಕು? ಆಗ ನಡೆದದ್ದು ಬಾಲಾಕೋಟ್ ಏರ್ ಸ್ಟ್ರೈಕ್. ಅಲ್ಲಿ ಕೂಡ ಭಾರತ ಆತುರ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾವಾಗ ಮಾಡ್ತೀವಿ ಅನ್ನೋದಕ್ಕಿಂತ ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹೇಗೆ ಮಾಡಿದ್ವಿ ಅನ್ನೋದಕ್ಕಿಂತ ಯಶಸ್ಸು ಮತ್ತು ಅದರ ಇಂಪ್ಯಾಕ್ಟ್ ಮುಖ್ಯ ಆಗುತ್ತೆ. ಪುಲ್ವಾಮಾ ದಾಳಿ ನಡೆದು 12 ದಿನಗಳಾಗಿದ್ವು. ಈ ಬಾರಿ ಭಾರತ ಏನೂ ಮಾಡೋದಿಲ್ಲ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಯಾಕೆಂದ್ರೆ ಭಾರತದ ಆಡಳಿತ ಚುನಾವಣೆಯ ಹೊಸ್ತಿಲಲ್ಲಿದ್ದ ಸಮಯ ಅದು. ಭಾರತ ಕೂಡ ಮುಂದಿನ ಕಾರ್ಯಾಚರಣೆ ಬಗ್ಗೆ ಯಾವ ಸುಳಿವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಆದರೆ 12ನೇ ದಿನ ರಾತ್ರಿ ಮಿರಾಜ್ ಯುದ್ಧ ವಿಮಾನಗಳು ಆಗಸಕ್ಕೆ ಹಾರಿದ್ವು. ಅವುಗಳ ಜೊತೆ ಸುಖಾಯ್ Su-30 ಯುದ್ಧ ವಿಮಾನಗಳೂ ಇದ್ವು. ಅವು ಸೀದಾ ಬಾಲಕೋಟ್ಗೆ ನುಗ್ಗಿದ್ವು. ಅಲ್ಲಿ ಮೊದಲೇ ಗುರುತಿಸಿದ್ದ ಭಯೋತ್ಪಾದಕರ ಶಿಬಿರಗಳ ಮೇಲೆ ಬಾಂಬುಗಳನ್ನು ಸುರಿಸಿದ್ವು. ಅಲ್ಲಿಂದ ಅಷ್ಟೇ ಸಲೀಸಾಗಿ ವಾಪಸ್ ಕೂಡ ಬಂದ್ಬಿಟ್ಟು. ಗೆಳೆಯರೆ, ಆ ಇಡೀ ಏರ್ ಸ್ಟ್ರೈಕ್ ಬಗ್ಗೆ ಒಂದು ವಿಡಿಯೋ ನಿಮ್ಮ ಮೀಡಿಯಾ ಮಾಸ್ಟರ್ಸ್ ಅಲ್ಲಿದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಮಜಾ ಅಂದ್ರೆ ಅವತ್ತು ಹಾಗೆ ಬಾಂಬಿಂಗ್ ಮಾಡಿ ಬಂದ ವಿಷಯವನ್ನ ಭಾರತವೇ ಬಹಿರಂಗಪಡಿಸ್ತು. ಅದು ಚುನಾವಣಾ ಸಮಯ ನೋಡಿ. ಹೀಗಾಗಿ ನಮ್ಮಲ್ಲಿನ ಪ್ರತಿಪಕ್ಷಗಳು ಮತ್ತು ಪಾಕಿಸ್ತಾನ ಎರಡೂ ಒಂದೇ ದನಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ವು. ಇವರು ಸಾಕ್ಷಿ ಕೇಳ್ತಾ ಇದ್ರು. ಇನ್ನು ಪಾಕಿಗಳು ನಮ್ಮಲ್ಲೇನೂ ಆಗೇ ಇಲ್ಲ, ಸುಮ್ಮನೆ ಬಂದು ಕತ್ಲಲ್ಲಿ ಕಾಡಲ್ಲಿ ಬಾಂಬ್ ಹಾಕಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ದಾಳಿ ನಡೆದ ಸಾಕಷ್ಟು ತಿಂಗಳುಗಳ ನಂತರ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಭಾರತ ಅವತ್ತು ದಾಳಿ ನಡೆಸಿದ್ದು ನಿಜ ಅನ್ನೋದನ್ನ ಪಾಕಿಸ್ತಾನ ಒಪ್ಪಿಕೊಳ್ತು. ಇನ್ನು ಈ ದಾಳಿ ನಡೆದ ಮರುದಿನ ಪಾಕಿಸ್ತಾನ ಪ್ರತೀಕಾರ ಹೇಳೋದಕ್ಕೆ ಬಂತು. ಅವರ F-16 ಯುದ್ಧ ವಿಮಾನಗಳು ಭಾರತದ ಕಡೆಗೆ ಹಾರಿ ಬರ್ತಾ ಇದ್ವು. ಅವು ಭಾರತದ ಗಡಿಯನ್ನ ಸಮೀಪಿಸುತ್ತಿದ್ದಂತೆ ನಮ್ಮ MiG-21 ಬೈಸನ್ನುಗಳು ಆಗಸಕ್ಕೆ ಹಾರಿದ್ವು. ಅಲ್ಲೊಂದು ಡಾಗ್ ಫೈಟ್ ನಡೀತು. F-16 ಯುದ್ಧ ವಿಮಾನವನ್ನ ಗುರಿಯಾಗಿಸಿಕೊಂಡು ನಮ್ಮ ಮಿಗ್ನ ಸ್ಕ್ವಾಡ್ರನ್ ಲೀಡರ್ ಅಭಿನಂದನ್ ಟ್ರಿಗರ್ ಪ್ರೆಸ್ ಮಾಡಿದ್ರು. F-16 ಬೂಮ್ ಅಂದುಬಿಡ್ತು. ಆದ್ರೆ ದುರಾದೃಷ್ಟವಶಾತ್ತು F-16 ನಿಂದ ಹಾರಿದ್ದ ಮಿಸೈಲ್ ಒಂದು ಮಿಗ್ಗೂ ಬಡಿತು. ಮಿಗ್ ಗಡಿಯನ್ನ ದಾಟಿತ್ತು. ಹೀಗಾಗಿ ಅಭಿನಂದನ್ ತಕ್ಷಣ ಎಜೆಕ್ಟ್ ಆದ್ರು. ಆದ್ರೆ ಅವರ ಪ್ಯಾರಾಶೂಟ್ ಲ್ಯಾಂಡ್ ಆಗಿದ್ದು POK ಪ್ರದೇಶದಲ್ಲಿ. ಅಲ್ಲಿ ಅವರನ್ನ ಪಾಕ್ ಸೇನೆ ಬಂಧಿಸಿತು. ಆ ನಂತರ ಅವರನ್ನ ಸುರಕ್ಷಿತವಾಗಿ ಬಿಡಿಸಿಕೊಂಡು ಬರೋದ್ರಲ್ಲಿ ಕೂಡ ಅವತ್ತು ಭಾರತ ಯಶಸ್ವಿ ಆಯಿತು. ಅವತ್ತೂ ಕೂಡ ಭಾರತದ ಒತ್ತಡ ಹೇಗಿತ್ತು ಅಂದ್ರೆ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡುವವರೆಗೆ ಪಾಕಿಸ್ತಾನದ ಅವತ್ತಿನ ಸೇನಾ ಮುಖ್ಯಸ್ಥ ಬಾಜ್ವಾನ ತೊಡೆಗಳು ನಡಗುತ್ತಾ ಇದ್ವು. ಅದನ್ನ ಪಾಕಿಸ್ತಾನಿಗಳೇ ಆ ನಂತರ ಹೇಳಿಕೊಂಡಿದ್ರು.
ಗೆಳೆಯರೆ, ಮೊನ್ನೆ ಬ್ರಿಟನ್ನಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಯ ಮುಂದೆ ಒಂದಷ್ಟು ಭಾರತೀಯರು ಮತ್ತು ಇಸ್ರೇಲಿಗರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವತ್ತು ನನ್ನನ್ನು ತುಂಬಾ ಆಕರ್ಷಿಸಿದ್ದು ಅಂದ್ರೆ ಆ ರಾಯಭಾರ ಕಚೇರಿಯ ಮೇಲ್ಮಹಡಿಯಲ್ಲಿ ನಿಂತ ಪಾಕಿಸ್ತಾನಿ ಸೇನಾಧಿಕಾರಿಯೊಬ್ಬ ಅಭಿನಂದನ್ ವರ್ತಮಾನ್ ಅವರ ಕೈಯಲ್ಲಿ ಟೀ ಕಪ್ ಇದ್ದ ಫೋಟೋ ತೋರಿಸ್ತಾ ಇದ್ದ. ಅದರ ಅರ್ಥ ನಾವು ನಿಮ್ಮ ಅಭಿನಂದನ್ಗೆ ಟೀ ಕೊಟ್ಟು ಕಳುಹಿಸಿದ್ವಿ ಅಂತ. ಅದೇನೋ ದೊಡ್ಡ ಸಾಹಸ ಅನ್ನೋ ಹಾಗೆ ಹೇಳ್ಕೋತಾರೆ ಬಡ್ಡಿ ಮಕ್ಕಳು. ಆದರೆ 1971 ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಸುಮಾರು 1,00,000 ಸೈನಿಕರಿಗೆ ಭಾರತ 4 ವರ್ಷಗಳ ಕಾಲ ಜೈಲಲ್ಲಿ ಇಟ್ಕೊಂಡು 3 ಹೊತ್ತು ಊಟ ಹಾಕಿ ಕಳಿಸ್ಲಿಲ್ವಾ? ಅದನ್ನ ಭಾರತ ಎಲ್ಲಾದರೂ ಹೇಳ್ಕೊಳ್ತಾ ಒಬ್ಬ ಅಭಿನಂದನ್ ಅರೆಸ್ಟ್ ಆಗಿದ್ದು ಆತನಿಗೆ ಚಹಾ ಕೊಟ್ಟಿದ್ದನ್ನ ಪಾಕಿಸ್ತಾನ ದೊಡ್ಡ ಸಾಧನೆ ಅನ್ನೋ ಹಾಗೆ ತೋರಿಸ್ಕೊಳ್ಳುತ್ತೆ ಚಿಲ್ರೆ ಬಡ್ಡಿ ಮಕ್ಕಳು. ಅವ್ರ ಯೋಗ್ಯತೆನೇ ಅಷ್ಟು ಬಿಡಿ. ಇನ್ನು ಹೀಗೆ ಕಳೆದ 10 ವರ್ಷಗಳಲ್ಲಿ ಭಾರತ 2 ಬಾರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದು ಬಂದಿದೆ. ಸೊ ಈ ಬಾರಿ ಕೂಡ ಭಾರತ ಅಂಥದ್ದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಪಾಕಿಸ್ತಾನ ಇದೆ. ಹಾಗೆ ಈ ಬಾರಿ ನುಗ್ಗೋದು ಹೊಡೆಯೋದು ಸೇನೆನಾ ವಾಯುಪಡೆನಾ? ಇಲ್ಲ, ಅವರಿಬ್ರು ಈ ಹಿಂದೆ ಬಂದು ಹೊಡೆದು ಹೋಗಿದ್ದಾರೆ. ಸೊ ಈ ಬಾರಿ ಗ್ಯಾರಂಟಿ ನೌಕಾಪಡೆನೇ ನಮಗೆ ಹೊಡೆಯೋದು. ಇಂಥ ಚರ್ಚೆಗಳು ಪಾಕಿಸ್ತಾನದಲ್ಲಿ ಕೂಡ ಆಗ್ತಾ ಇವೆ. ಆದ್ರೆ ಈ ಬಾರಿ ಬರೀ ಸರ್ಜಿಕಲ್ ಸ್ಟ್ರೈಕಾ ಅಥವಾ ಆಪರೇಷನ್ POKನಾ? ಇದು ಪಾಕಿಸ್ತಾನಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ರು ಯಾವುದನ್ನು ತಡೆಯುವ ಸ್ಥಿತಿಯಲ್ಲಂತೂ ಅವರಿಲ್ಲ. ಹೀಗಾಗಿ ಪಾಕಿಸ್ತಾನ ಕಂಗಾಲಾಗಿ ಕೂತಿದೆ. ಯಾರಾದರೂ ಬಂದು ಈ ಯುದ್ಧನ ತಪ್ಪಿಸಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಇನ್ನು ಯುದ್ಧ ಯಾವಾಗ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಅದು ಆತುರಕ್ಕೆ ಮಾಡಿಬಿಡೋದಲ್ಲ. ಈ ಹಿಂದಿನ 2 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಕೂಡ ಭಾರತ ಉಗ್ರರ ದಾಳಿ ನಡೆದ 11 ದಿನಗಳ ನಂತರ ಮತ್ತು 12 ದಿನಗಳ ನಂತರನೇ ಮಾಡಿದೆ. ಈಗ ಬಹುಶಃ 13ನೇ ದಿನಕ್ಕೆ ಮಾಡುತ್ತಾ ಅಥವಾ ತಿಂಗಳ ತಿಥಿವರೆಗೆ ನಾವು ಕಾಯ್ಬೇಕಾ ಗೊತ್ತಿಲ್ಲ. ಪಾಕಿಗಳು ಹಾಕ್ಕೊಳ್ತಾ ಇರೋ ಕೌಂಟ್ ಡೌನ್ ನೋಡ್ತಾ ಇದ್ರೆ ಅವ್ರ ಪ್ರಕಾರ ಭಾರತ 13ನೇ ದಿನದ ಒಳಗಾಗಿ ಅವರನ್ನು ಹೊಡಿಬೇಕು. ಆದರೆ ಶತ್ರುವಿನ ನಿರೀಕ್ಷೆಗೆ ತಕ್ಕಂತೆ ಹೊಡೆದ್ರೆ ಅದರಲ್ಲಿ ಸರ್ಪ್ರೈಸ್ ಏನಿರುತ್ತೆ ಅಲ್ವೇ? ಅಂತೂ ಪಾಕಿಸ್ತಾನ ಪಾಪ ಸೇನಾ ಪೋಸ್ಟ್ಗಳನ್ನು ಬಿಗಿ ಮಾಡ್ಕೊಳ್ತಾ ಇದೆ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಗೊಂಡು ಹೋಗಿ ಗಡಿಗಳಲ್ಲಿ ನಿಲ್ಲಿಸ್ತಾ ಇದೆ. ಅಮೆರಿಕದ ರಡಾರ್ ಅನ್ನ ಆಕ್ಟಿವ್ ಮಾಡ್ಕೊಂಡಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನದ ಸ್ಕಾರ್ಡು ವಿಮಾನ ನಿಲ್ದಾಣವನ್ನ ಸೇನಾ ಬೇಸ್ ಆಗಿ ಮಾಡ್ಕೊಂಡಿದೆ. ಸಿಯಾಲ್ಕೋಟ್ಗೆ ವಿಪರೀತ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳುಹಿಸ್ತಾ ಇದೆ. ಇಸ್ಲಾಮಾಬಾದ್, ಕರಾಚಿಗಳ ಮೇಲೆ ಯಾವ ವಿಮಾನವು ಹಾರಾಡಬಾರದು ಅಂತ ಹೇಳಿದೆ. ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆನ್ ಆಗಿದೆ. ಇವೆಲ್ಲ ಮೇ 2ರವರೆಗೆ ಮಾತ್ರ. ಅಂದ್ರೆ 11ನೇ ದಿನದವರೆಗೆ ಪಾಕಿಸ್ತಾನ ತಗೊಳ್ತಾ ಇರೋ ಎಚ್ಚರಿಕೆಗಳಿವು. ಅಷ್ಟರ ಒಳಗೆ ಯಾರಾದರೂ ಬಂದು ಭಾರತವನ್ನ ಶಾಂತವಾಗೋ ಹಾಗೆ ಮಾಡಲಿ ಅಂತ ಪಾಕ್ ಕಾಯ್ತಾ ಇದೆ. ಇನ್ನು ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಜಗತ್ತಿನ ಆಲ್ ಟೈಮ್ ಫೇವರೇಟ್ ಸುದ್ದಿ ಸಂಸ್ಥೆ ಅಲ್ ಜಜೀರಾ ಕೂಡ ಈ ಬಾರಿ ನೌಕಾಪಡೆನೇ ದಾಳಿ ಮಾಡುವುದು ಅಂತ ಹೇಳ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಭಾರತ ಕೂಡ ಗುಜರಾತ್ ತೀರದಲ್ಲಿ ನೌಕಾ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ಹೊಸ ಮಿಸೈಲ್ ಪರೀಕ್ಷೆಯನ್ನು ಕೂಡ ಭಾರತ ಸಮುದ್ರದಲ್ಲೇ ಮಾಡ್ತು. ಸೊ ಅವರ ನಿರೀಕ್ಷೆ ನೌಕಾಪಡೆಯ ಕಡೆ ಇದೆ. ಇವರು ಒಂದ್ಸಲ ಹೋಗಿ ಹೊಡೆದು ಬಂದ್ರೆ ಆಯ್ತಪ್ಪ, ಅವ್ರಿಗೂ ಸಮಾಧಾನ ಆಗುತ್ತೆ. ಯಾಕೆಂದ್ರೆ 1971ರಲ್ಲಿ ಕರಾಚಿಯನ್ನು ಉಡೀಸ್ ಮಾಡಿದ ಮೇಲೆ ಭಾರತೀಯ ನೌಕಾಪಡೆಗಳು ಪಾಕಿಸ್ತಾನದ ಮೇಲೆ ಮತ್ತೆ ಯಾವ ದಾಳಿನೂ ಮಾಡಿಲ್ಲ. ಈ ಬಾರಿ ಇವರು ಒಂದು ಕೈ ನೋಡ್ಕೊಂಡು ಬಿಡ್ಲಿ ಅಲ್ವೇ? ಇದು ಗೆಳೆಯರೆ ಭಾರತದ ಸರ್ಜಿಕಲ್ ಸ್ಟ್ರೈಕ್ಗಳು ಹಾಗೂ ಪಾಕಿಸ್ತಾನದ ಈ ಬಾರಿಯ ನಿರೀಕ್ಷೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.